ತಾಪತ್ರಯ ನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿಯೂ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಗ್ರಂಥಕರ್ತೃಗಳಾದ ಶ್ರೀಮನ್ಯ ಜೀವನ ಶಿವಲಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪದ್ಮನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ, ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೆ ಧನ್ಯವಾದಗಳನ್ನು ಹೇಳಿ, ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಧಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ, ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗ. ಪರಮಾನುಭವ ಬೋಧಿ ಅನ್ನುವಂತ ಗ್ರಂಥದಲ್ಲಿ 5ನೇ ಸಂಧಿಯಲ್ಲಿ ಸಗುಣಾಷ್ಟಾಂಗ ಯೋಗವನ್ನ ಹೇಳುವಂತ ಪ್ರಸಂಗದಲ್ಲಿ ಸಮಾಧಿ ವಿಚಾರವನ್ನ ಹೇಳಿ, ಯಾವ ಸಗುಣಾಷ್ಟಾಂಗ ಸಮಾಧಿಯನ್ನ ಸಾಧಿಸಿದಂತ ತನ್ನ ಮನಸ್ಸನ್ನ ಒಂದು ಅಂತರ್ಮುಖ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವನು, ಈ ಸಮಾಧಿ ಅಭ್ಯಾಸವನ್ನ ಮಾಡಿದಂತ ಯೋಗಿ ಇರುವನು, ಅಂತ ಯೋಗಿಯ ಕುಲಕೋಟಿ ಬಂಧು ಬಾಂಧವರು ಸಾನುರಾಗದಿಂದ ಮುಕ್ತಿ ಪಡೆಯುವರು. ಅವರು ಏನು ಪ್ರಯತ್ನ ಮಾಡದೇ ಇದ್ರು ಕೂಡ ಅವನ ಕುಲಕೋಟಿ ಬಂಧು ಬಾಂಧವರು ಮುಕ್ತಿಯನ್ನ ಪಡೀತಾರ ಅಂತ ಹೇಳಿ, ಯೋಗಿ ಪ್ರತ್ಯಾಹಾರ ಒಂದು ಅಂಗವನ್ನು ಸಿದ್ಧಿ ಮಾಡ್ಕೊಂಡ ಅಂತಂದ್ರೆ ತಾಯಿಯ ಸಂಬಂಧಗಳಾದಂತ 11 ಕುಲಗಳನ್ನ ಉದ್ಧಾರ ಮಾಡ್ತಾನ, ಆ ಕುಲದ ಸಂಬಂಧಿಕರನ್ನು ಉದ್ಧಾರ ಮಾಡ್ತಾನ ಆ ಯೋಗಿ ಅಂತ ಹೇಳಿದ್ರು. ಈಗ 2ನೇ ನುಡಿಯೊಳಗ ಯೋಗಿಯು ಧಾರಣ ಅಂಗವನ್ನು ಸಿದ್ಧ ಮಾಡ್ಕೊಂಡ ಅಂದ್ರ ಧಾರಣ ಅಂಗ ಅಂದ್ರ ಈ ಮನಸ್ಸು, ಅಂತರ್ಮುಖವಾದ ಮನಸ್ಸು, ಅದನ್ನ ಯೋಗ ಮಾರ್ಗದಿಂದ 5 ಗುಹೆಗಳಲ್ಲಿ ನಿಲ್ಲಿಸುವುದು. ಯಾವ ಗುಹೆಗಳು? ಸುಕ್ಷೇತ್ರ ಅಂದ್ರಲ್ಲ ಅವು ಯಾವವು? ಕಂಠ ಯಾಕೆ ತೊಂಬರ್ತಿದ್ ಜೀವ ಆಗ್ಬೇಕಂತ ಮಾಡಿ ಏನು ಮತ್ತ ಒಳ್ಳೆ ಹೋಗಿ ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ ಮತ್ತು ಪಶ್ಚಿಮ ಶಿಖ. ಹೌದು, ಇವಾಗ 5 ಗುಹೆಗಳಲ್ಲಿ ಮನಸ್ಸನ್ನ ನಿಲ್ಲಿಸುವುದು ಇದು ಧಾರಣ ಅಂತ. ಅದ್ರೊಳಗ ಉತ್ತರೋತ್ತರ ಸುಖ ಸಿಗ್ತದ. ಅದ್ರೊಳಗನ ಉತ್ತಮ, ಅಧಮ, ಮಧ್ಯಮ, ಉತ್ತಮ, ಹಿಂಗ ಅವ್ರ ಸಾಧಕರನ್ನ ಹೇಳಿದ್ರು. ಈ ಧಾರಣಾಂಗ ಸಿದ್ಧ ಆದ್ರ ಏನಾಗ್ತದ ಅಂತ ಹೇಳ್ತಾ, ಹೊರಯೋಗಿ ಧಾರಣ ತನಗಾಗಲ್ ಅದರಿಂದ ನಿರುತಂ 21 ಕುಲವನ್ನು ಹರುಷದಿಂದವೇ ಮಹಾಭವ ಶರದಿಯನ್ನು ಉತ್ತರಿಸಿ ತಾನು ಐದುವನು ಅಮೃತವ. ಈ ಸಗುಣಾಷ್ಟಾಂಗ ಸಾಧನ ಮಾಡುವಂತ ಹೊರಯೋಗಿ ಧಾರಣಾಂಗವನ್ನ ಸಿದ್ಧ ಮಾಡ್ಕೊಂಡ ಅಂದ್ರ ಈ ಧಾರಣಾಂಗ ಅಂದ್ರ ಪ್ರಾಣ ಮನಸ್ಸು ಆಯಾಯ ಗುಹೆಗಳಲ್ಲಿ ನಿಲ್ಲಿಸುವಂತ ಸಾಮರ್ಥ್ಯವನ್ನ ತಾನು ಪಡ್ಕೊಂಡಿದ್ದ ಅಂದ್ರೆ ಅವನವ ಪುಣ್ಯದ ಪ್ರಭಾವದಿಂದ, ಅವ ಗಳಿಸಿದ ಪುಣ್ಯದ ಪ್ರಭಾವದಿಂದ ತಂದೆ ಸಂಬಂಧವಾದಂತ 21 ಕುಲವನ್ನ, ಆ ಕುಲದ ಸಂಬಂಧಿಕರನ್ನ ತಾನು ಏನ್ ಮಾಡ್ತಾನ, ಸಂಸಾರದ ಸಾಗರ ದಾಟಿಸ್ತಾನ, ಮುಕ್ತರನ್ನಾಗಿ ಮಾಡ್ತಾನ, ತಾನು ಮುಕ್ತಿ ಪಡಿತಾನ. ಅದಕ್ಕೆ ಜನನ ಮನ ಸಂಸಾರದ ಪಾರಾಗ್ತಾನ, ತಾನು ಪಾರಾಗ್ತಾನ, ಅವರನ್ನು ಉದ್ಧಾರ ಮಾಡ್ತಾನ. ಅಂದ್ರೇನು, ಯೋಗಿಯ ಪುಣ್ಯ ಅಧಿಕವಾಗಿರ್ತದ ಅಂತ ಹೇಳಲಿಕ್ಕೆ ಇಲ್ಲಿ ಹೊಂಟಾರ. ಅದಕ್ಕೆ ಯಾವ ನಾವಿಕ ಅವನ ನಾವಿಯೊಳಗೆ ಕುಂತಂತ ಜನರನ್ನ ದಾಟಿಸುವುದಲ್ಲದ ತಾನೂ ಸಹಿತ ನದಿಯಿಂದ ಹೆಂಗ ದಾಟುತ್ತಾನೋ ಹಂಗ ಧಾರಣಾಂಗವನ್ನು ಮೊದಲಾದವುಗಳನ್ನು ಸಿದ್ಧಿ ಮಾಡಿಕೊಂಡಂತ ಯಾವ ಈ ಸಾಧಕ ಯೋಗಿ ಈಗ 21 ತಂದೆ ಸಂಬಂಧಿಯಾದಂತ 21 ಕುಲವನ್ನು ಉದ್ಧರಿಸಿ ಆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಿಗಳನ್ನು ಏನ್ ಮಾಡ್ತಾನಂತಂದ್ರೆ ಉದ್ಧಾರ ಮಾಡ್ತಾನ ಅಂತ ಹೇಳಿ. ಇನ್ನ
ಧ್ಯಾನವೆಂಬ ಅಂಗವನ್ನ ಪ್ರಾಪ್ತಿ ಮಾಡ್ಕೊಂಡ್ರ ಅದಕ್ಕೆ ಹೇಳ್ತಾರ ಧ್ಯಾನಾಂಗವನ್ನ ಸಿದ್ಧಿ ಮಾಡ್ಕೊಂಡಿದ್ದ ಅಂದ್ರೆ ಆ 21 ಕುಲದ ಬಂಧುಗಳನ್ನ ಮೊದಲು ತಾಯಿ ಬಗ್ಗೆ ಹೇಳಿದ್ರು, ಆಮೇಲೆ ತಂದೆಯ ಬಗ್ಗೆ ಹೇಳಿದ್ರು, ಇನ್ನು ಬಂಧುಗಳು 21 ಕುಲದ ಬಂಧುಗಳು ಅಂದ್ರೆ 21 ಕುಲದವರೆಗೂ ಬಂಧುಗಳನ್ನ ಆ ಕುಲದ ಆ 21 ಕುಲದ ಬಂಧುಗಳನ್ನ ಸಂಬಂಧಿಕರನ್ನ ಏನ್ ಮಾಡ್ತಾನವ ಉದ್ಧಾರ ಮಾಡ್ತಾನ ಅಂತ ಹೇಳ್ತಾನ. ಕುಲ 21 ಆ ಕುಲದೇ ಬಂಧುಗಳನ್ನು ಒಲಿದು ಒಡಗೂಡಿ ಯೋಗೀಶನು ವಿಲಸತ್ ಅಮೃತ ವಿಲಸತ್ ಅಮೃತ ಸಿದ್ಧಿ ಪಡೆಯವನು ಆ ಧ್ಯಾನದ ಬಲದಿಂದ ಲಲಿತಾಂಗಿ ನಿಜವಿದು. ಏನ್ ಕುಲ 21 ಆ ಕುಲದ ಬಂಧುಗಳನ್ನು 21 ಕುಲ ಆ ಕುಲದ ಬಂಧುಗಳನ್ನು ಯಾವಾಗ ಧ್ಯಾನಾಂಗ ಸಿದ್ಧ ಆಯ್ತಂದ್ರ, ಧ್ಯಾನ ಅಂತ ಎದಕ್ಕಂತ ಧ್ಯಾನಂ ನಿರ್ವಿಷಯಂ ಮನಃ ಹೃದಯಾದಿ ದೇಶದೊಳನಿಂದ ಮನವದು ಪದವಿಡದೆ ಏನೊಂದು ವಿಷಯಕ್ಕೆ ಸದಮಳಾತ್ಮನ ಚಿಂತನೆಯೋಳು ಒಡಗೂಡಿರಲು ಅದು ಧ್ಯಾನವೆಂದೆನಿಪುದು. ಇದ್ರಾಗ ಹೇಳ್ಯಾರ ಧ್ಯಾನ ಹೇಳುವ ಈ 5 ಗುಹೆಗಳಲ್ಲಿ ಇದ್ದಂತ ಯಾವ ಮನಸ್ಸು ಇರಿಸಿದಂತ ಮನಸ್ಸನ್ನ ಆ ಮನಸ್ಸನ್ನ ಕಂಟ್ರೋಲ್ ತಗೊಂಡಂತ ಜೀವ ಹೊರಗಿನ ಶಬ್ದಾದಿ ವಿಷಯಗಳ ಚಿಂತನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಲಾರದೆ ಕೇವಲ ಸ್ವರೂಪದ ಚಿಂತನ ಮಾಡಕ್ ಹಚ್ಚಿದ ಅಂದ್ರ ಅದು ಧ್ಯಾನ. ಸದಮಲಾತ್ಮನ ಚಿಂತನೆಯೊಳ ಒಡಗೂಡಿರಲ್ ಅದು ಧ್ಯಾನವೆನಿಪುದು ಅಂತ ಹೇಳಿ ಧ್ಯಾನಾಂಗ ಪರಮಂ ತಾನೆಂಬುದೇ ತದ್ಧ್ಯಾನ. ಪರಮಾತ್ಮನೇ ನಾನಿದ್ದೇನೆ ಅಂತ ಈ ಚಿತ್ತವೃತ್ತಿಯನ್ನ ಚೇತನದ ಆಕಾರ ಮಾಡಿ ಇರಿಸುವುದಕ್ಕೆ ಏನಂತಾರ ಧ್ಯಾನ. ಧ್ಯಾನ ಧ್ಯೇಯಾಕಾರ ಇರ್ತದೆ. ಆದ್ರೆ ಮೊದಲ ಧ್ಯಾನದೊಳಗೆ ಸಂಕಲ್ಪ ಇರ್ತದೆ. ಅದಕ್ಕೆ ಆ ಸಿದ್ಧಿ ಕೂಡ ಆದ್ರ ಧ್ಯಾನವನ್ನ ಮಾಡುವಂತ ಸಿದ್ಧಿ ಪ್ರಾಪ್ತಿ ಮಾಡ್ಕೊಂಡಂದ್ರ ಅವನ್ನ 21 ಕುಲವನ್ನು ಉದ್ಧಾರ ಮಾಡುವುದಲ್ಲದೆ ಅವ ಸಂಬಂಧಿಕರನ್ನು ಕೂಡ ಉದ್ಧಾರ ಮಾಡ್ತಾನ ಅಂತ. ವಿಲಸತ್ ಉದ್ಧಾರ ಮಾಡಿ ಯೋಗೀಶನು ವಿಲಸತ್ ಅಮೃತ ಸಿದ್ಧಿ ಪಡೆಯವನು. ವಿಲಸತ್ ಅಂದ್ರೆ ಪ್ರಕಾಶಮಾನವಾದ ಸ್ವರೂಪದ ಸಾಕ್ಷಾತ್ಕಾರದಿಂದ ಜನನ ಮರಣವನ್ನ ದಾಟ್ತಾನೆ. ಅದರ ಅನುಭವದಿಂದ ಜನನ ಮರಣವನ್ನು ದಾಟ್ತಾನೆ. ಅದಕ್ಕೆ ಅಮೃತ ಸಿದ್ಧಿ ಪಡೆಯುವ ಅಂದ್ರೆ ಏನು? ಜನನ ಮರಣ ಸಂಸಾರವನ್ನು ಪಾರಾಗುವುದು ಆ ಧ್ಯಾನದ ಬಲದಿಂದ ಲಲಿತಾಂಗಿ ನಿಜವಿದು ಅಂತ ಈ ರೀತಿ ಹೇಳಿ. ಇನ್ನು ಯೋಗಿ ಸಮಾಧಿ ಅಭ್ಯಾಸವನ್ನ ಸಿದ್ಧಿ ಮಾಡ್ಕೊಂಡಿದ್ದ ಅಂದ್ರೆ ಇದು ಸಗುಣಾಷ್ಟಾಂಗದ ಕೊನೆಯದ್ದು. ಸಮಾಧಿ ಅಭ್ಯಾಸವನ್ನ ಸಿದ್ಧಿ ಮಾಡ್ಕೊಂಡಿದ್ದ ಅಂದ್ರೆ ಅವನ ಏನಂತಾರ 101 ಕುಲಗಳು ಉದ್ಧಾರ ಆಕ್ಕವಂತ. 101 ಕುಲಗಳು ಆ ಕುಲಕ್ಕೆ ಸಂಬಂಧಪಟ್ಟವರೆಲ್ಲರೂ ಉದ್ಧಾರ ಆಕಾರ ಅಂತ ಹೇಳ್ತಾರೆ. ಕುಲವನು ಏಕೋತ್ತರ ಶತವನು ಆ ಕುಲಬಂಧು ಬಳಗನೆಲ್ಲವನು ಉದ್ಧರಿಸಿ ತನ್ನ ಸುಲಭ ನೆನಪ ಸಮಾಧಿಯ ಸತ್ವದೊಳು ಯೋಗಿ ನಲಿದು ಐದುವನು ಮುಕ್ತಿ ಸುಖವನು ಅಂತ ಈ ರೀತಿ ಹೇಳ. ಯೋಗಿ ತನ್ನ ಸುಲಭವೆನಿಪ ಅಂದ್ರ ತನಗೆ ಹಗುರವಾದಂತ ಅಥವಾ ತನಗೆ ಹಗುರವಾದಂತ ಸಮಾಧಿ ಅಂದ್ರ ಚಿತ್ತದ ಏಕಾಗ್ರತ ಅಥವಾ ಸ್ವರೂಪದ ಸ್ಥಿತಿ ಅಥವಾ ಏನಪ್ಪಾ ಅಂತಂದ್ರ ಈ ಆಸನದಲ್ಲಿ ಕೂತುಕೊಂಡು ಮೂಲಾಧಾರದಿಂದ ಪ್ರಾಣ ಮತ್ತು ಮನಸ್ಸನ್ನ ನಿಗ್ರಹ ಮಾಡ್ತಾ ಆಗ್ನೇಯ ಚಕ್ರದಲ್ಲಿ ನಿಲ್ಲಿಸುವಂತ ಸಾಧನೆ ಹಿಂಗೆ ಮಾಡಿದ ಬಹಿರ್ಮುಖ ವೃತ್ತಿ ಅವನಿಗಿರುವುದಿಲ್ಲ. ಈ ರೀತಿಯಾಗಿ ಸಿದ್ಧಿ ಆಯಿತು ಅಂದ್ರ ಆ ಒಂದು ಚಿತ್ತ ಏಕಾಗ್ರತೆಯ ಒಂದು ಬಲದಿಂದ ಸತ್ವದೊಳಂದ್ರೆ ಸಾಮರ್ಥ್ಯ, ಆ ಸಾಧನದ ಬಲದಿಂದ ಸಾಮರ್ಥ್ಯದಿಂದ 101 ಕುಲದ ಸಂಬಂಧಿಕರನ್ನ ಉದ್ಧಾರ ಮಾಡ್ತಾನ. ಸಂಸಾರವನ್ನು ದಾಟಿಸಿ ತಾನು ಕೂಡ ಮೋಕ್ಷವನ್ನ ಹೊಂದುತ್ತಾನೆ ಅಂತ ಈ ರೀತಿಯಾಗಿ ಯೋಗಿಯ ಪುಣ್ಯ ಅಧಿಕವಾಗಿರುತ್ತದೆ ಅಂತ ಯೋಗಿಯ ಪುಣ್ಯವನ್ನು ಸ್ತುತಿ ಮಾಡುವ ಸಲುವಾಗಿ ಈ ರೀತಿ ಹೇಳಿ. ಯೋಗಿಗೆ 2 ಅವಸ್ಥೆಗಳು ಇರ್ತಾವ. ಒಂದು ಸಮಾಧಿ ಅವಸ್ಥೆ ಇರ್ತದೆ, ಇನ್ನೊಂದು ಉತ್ಥಾನ ಅವಸ್ಥೆ ಅಂತ ಇರ್ತದೆ. ಸಮಾಧಿ ಅವಸ್ಥೆಗೆ ಹೋದ ಎದಕ್ಕೆ ಸಮಾಧಿ ಅನ್ಬೇಕು, ಎದಕ್ಕೆ ಉತ್ಥಾನ ಅನ್ಬೇಕು, ಅದ್ರೂ ಲಕ್ಷಣ ಹೇಳ್ತಾರೆ. ಸಮಾಧಿ ಈಗ ಜ್ಞಾನ ಸಮಾಧಿ ಅಂದ್ರ
ಅದು ಸಿದ್ಧಾರೂಢರು, ಗುರುನಾಥರೂಢರು, ಮಹಾತ್ಮರು, ಜೀವನ್ಮುಕ್ತರು ಸದಾ ಆ ಸ್ವರೂಪದಲ್ಲಿ ಅವ್ರ ವೃತ್ತಿ ಅಡಗಿರ್ತದೆ. ನೋಡಾರ ದೃಷ್ಟಿಗೆ ಹುಚ್ಚರಂತಿ ಕಾಣ್ತಿರ್ತಾರ. ಅದು ಜ್ಞಾನ ಸಮಾಧಿ. ಈಗ ಸಗುಣಾಷ್ಟಾಂಗ ಯೋಗವನ್ನ ಸಾಧಿಸಿ ಮನಸ್ಸನ್ನ ಅಲ್ಲಿ ಭ್ರೂಮಧ್ಯದಲ್ಲಿ ನಿಲ್ಲಿಸಿ ಪ್ರಾಣವನ್ನ ಅದನ್ನು ಬಂಧಿಸಿ ಅದು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ, ಅದು ಒಂದು ಸಮಾಧಿ. ಅದು ಸಾಮಾನ್ಯರಿಗೆ ಆಗುವುದಲ್ಲ. ಅದಕ್ಕೆ ಬಹಳ ಗುರುವಿನ ಒಂದು ಮಾರ್ಗ, ಒಂದು ಸಲಹೆ, ಎಲ್ಲರ ಹೆಚ್ಚು ಕಡಿಮೆ ಆದ್ರ ಮನುಷ್ಯ ಶರೀರದ ನೋವು ಬರ್ತದ ಅಥವಾ ತಲಿ ಹುಚ್ಚಾಕ ಮನುಷ್ಯ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಸಿದ್ಧಿ ಮಾಡ್ಕೊಂಡಿದ್ದ ಅಥವಾ ಜ್ಞಾನ ಆಗಿತ್ತು. ಜ್ಞಾನ ಆದ್ಮೇಲೆ ಅವನಿಗೆ ಉಪರತಿ ಮತ್ತು ಜ್ಞಾನ ಎರಡು ಕೂಡ ಇತ್ತು ಅಂದ್ರೆ ಸದಾ ಸ್ವರೂಪದಲ್ಲಿ ವೃತ್ತಿ ಅಡಗಿ ಬಿಟ್ಟಿರ್ತದ. ಬಹಿರ್ಪ್ರಜ್ಞೆ ಇರುದಿಲ್ಲ ಅವ್ರು ಹೆಚ್ಚಾಗಿ. ನೋಡ್ತಿರ್ತಾರ, ಕೇಳ್ತಿರ್ತಾರ, ಹಂಗ ಎಲ್ಲಾ ನೋಡ್ದಂಗ ಆಕತ್. ನಾಮ ಗುರುನಾಥರವ್ರನ್ನ ಎಲ್ಲಿದ್ರವ್ರು ಅಂತ ನೀವೇನ್ ಹೇಳಾಕ್ ಬರ್ತದ ಹೇಳಿ? ನೋಡ್ತಿದ್ದಿಲ್ಲ ಅವ್ರು. ಸಿದ್ಧಾರೂಢರು ನೋಡ್ತಿದ್ದಿಲ್ಲ. ಎಲ್ಲಿ ಇರ್ತಿದ್ರು ಅವ್ರು? ಸ್ವರೂಪದಲ್ಲೇ ಇರ್ತಿದ್ರು. ಸ್ವರೂಪದಲ್ಲೇ ಇರ್ತಿದ್ರು. ಅಂತ ಒಂದು ಅವ್ರಿಗೆ ಸ್ವರೂಪದಲ್ಲಿ ಇದ್ರಂದ್ರೆ ಸಮಾಧಿ ಅವಸ್ಥೆ. ಸ್ವಲ್ಪ ವೃತ್ತಿ ಹೊರಗೆ ಬಂತಪ್ಪ, ವ್ಯವಹಾರಕ್ಕೆ ಬಂತು, ಹೊರಗೆ ಬಂತು, ಅದಕ್ಕೆ ಉತ್ಥಾನ ಅವಸ್ಥೆ. ಜ್ಞಾನಿಗಳಿಗೆ ಒಂದು ಸಮಾಧಿ ಅವಸ್ಥೆನೂ ಇರ್ತದೆ, ಒಂದು ಉತ್ಥಾನ ಅವಸ್ಥೆನೂ ಇರ್ತದೆ. ಅದನ್ನ ಹೇಳ್ತಾರೆ. ಎರಡು ಅವಸ್ಥೆಗಳು ಯೋಗಿಗೆ ಸಮಾಹಿತೆ ಎಂದು, ವರ ಸಮುತ್ಥಾನವೆಂದು ಇವ ನಿಂತು ತರುಣಿ ನೀನರಿಯುವುದು ಆಗಮದ ಅನುಮತವಿಡಿದು ಆಗಮದ ಅನುಮತವಿಡಿದು ವರೆವೆನು ಆನು ಇದು ಸತ್ಯವೆನಕಂತೆ. ಅಂದ್ರೆ ಸತ್ಯ ಅನ್ನೋಂಗೆ ಹೇಳ್ತೀನಿ. ತರುಣಿಂದ ವಿವೇಕದ ಪ್ರೌಢಾವಸ್ಥೆಯುಳ್ಳಂತ ಮೈತ್ರಾದೇವಿ ಕೇಳುವಂತ ಆಗಮದ ಪ್ರಮಾಣದಿಂದ ಹೇಳ್ತೇನೆ. ಅಂದ್ರ ಒಂದು ಸಮಾಧಿ ಅವಸ್ಥೆ ಅಂದ್ರೆ ಒಂದು ಸ್ವರೂಪದಲ್ಲಿ ವೃತ್ತಿ ಅಡಗಿರುವ ಅವಸ್ಥೆ ಸಮಾಧಿ ಅವಸ್ಥೆ. ಸಮಾಧಿಯೊಳಗ ಸಗುಣಾಷ್ಟಾಂಗ ಯೋಗ ಸಿದ್ಧಿ ಆದಾಗ ಸಮಾಧಿ ಒಳಗಿದ್ನಂದ್ರ ಅದು ವೃತ್ತಿ ಕೇವಲ ಸ್ವರೂಪದಲ್ಲಿ ಮುಳುಗಿಬಿಟ್ಟಿರ್ತದ, ಬಹಿರ್ವೃತ್ತಿ ಇರೋದಿಲ್ಲ. ಈ ಜ್ಞಾನಾಂದೋಲನ ಜೊತೆ ಉಪರತಿ ಸ್ಥಿತಿ ಇದ್ರೂ ಅವರು ಸ್ವರೂಪದಲ್ಲಿ ಅದು ಜ್ಞಾನ ಸಮಾಧಿ ಅನಿಸ್ಕೊಂತದ, ಅದು ವೃತ್ತಿ ಅಡಗಿಬಿಟ್ಟಿರ್ತದೆ ಅಂತ ಸಮಾಧಿ ಅವಸ್ಥೆ. ಮತ್ತ ಉತ್ಥಾನ ಅವಸ್ಥೆ, ಸಮುತ್ಥಾನವೆಂದು ಅಂದ್ರೆ ಎಚ್ಚರಿಕೆ. ಅಂದ್ರೆ ಅದು ಆ ಉತ್ಥಾನ ಯಾಕಾಗ್ತದ? ಪ್ರಾರಬ್ಧದ ಭೋಗ ಉಣಬೇಕಾಗ್ತದ. ಆ ಪ್ರಾರಬ್ಧ ಹೇಳ್ಕೊಂಬರ್ತದೆ, ವೃತ್ತಿಯನ್ನ ಹೊರಗೆ ಹೇಳ್ಕೊಂಬರ್ತದೆ. ಅದು ಉತ್ಥಾನ ಅವಸ್ಥೆ ಅಂತ ಹೇಳಿಸ್ಕೊಂತದ. ಈ ರೀತಿಯಾಗಿ ಈ ಜ್ಞಾನಿಗೆ ಅವು ಎರಡು ಅವಸ್ಥೆಗಳು ಪ್ರಾಪ್ತ ಆಗ್ತಾವ. ಅದನ್ನ ಆಗಮದ ಪ್ರಮಾಣದಿಂದ ಹೇಳ್ತಾ ಇದ್ದೀನಿ, ಕೇಳು ಸತ್ಯವಾಗಿ ಅಂತ ನೀರನ್ನ ಆಲಿಸು ಅಂತ ಮೈತ್ರಾದೇವಿ ಹೇಳಿದ್ರು. ಈಗ ಸಮಾಧಿ ಅಂದ್ರಲ್ಲ, ಸಮಾಧಿಗೆ ಲಕ್ಷಣ ಹೇಳ್ತಾರ ನೋಡ್ರಿ. ತಾನಿದಿರೆಂದು ಬೇರೆ ಏನೆಂದು ಅರಿಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ತಾನಿರುವುದು ಸಮಾಹಿತೆ ಎಂಬ ಬಗೆಯದು ಮಾನಿನಿ ಮೊದದಿಂದ ತಿಳಿಯುವುದು. ತಾನಿದಿರೆಂದು ಏನೆಂದಂ ಅರಿಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ತಾನಿರುವುದು, ಅದಕ್ಕೆ ಸಮಾಹಿತೆ ಅನ್ನಬೇಕು. ಅಲ್ಲಿ ಸಮಾಧಿಯೊಳಗ ತಾನು ಮತ್ತು ಇದು ಅನ್ನುವಂತ ಎರಡು ಭಾವನೆ ಇರುವುದಿಲ್ಲ. ಅಹಂ ಮತ್ತು ಇದಂ. ಅಹಂ ಇದ್ದಂದ್ರ ಇದಂ ಅಂತ ಪ್ರತೀತಿ ಆಗ್ತದೆ. ನೀವು ಅಷ್ಟೇ ಬರೀ ನಿದ್ದೆ ಹತ್ತಿ ಮಲ್ಕೊಂಡಾಗ ಸುಸುಪ್ತ ಅವಸ್ಥೆಯೊಳಗ ಅಹಂಕಾರ ಸ್ವರೂಪದೊಳಗ ಅಡಗಿರ್ತದೆ. ಜ್ಞಾನ ವೈರಾಗ್ಯ ಉಪರತಿ ಮೂರು ಇದ್ದವ್ರಿಗೆ ಹೆಂಗಿರ್ತಾರ ಇವ್ರು? ಬಹಿರ್ಪ್ರಜ್ಞೆಯರ ಗುರುನಾಥರವ್ರು ಹೆಂಗಿದ್ರು? ಅವ್ರಿಗೇನ ಅಹಂ ಐತೆ, ಇದಂ ಐತೆ, ಏನು ತನ್ನೊಳಗ ತಾಮನಾಗುತ್ತಿದ್ರಂತ. ನೋಡಾಕ ಹುಚ್ಚರ್ಗತೆ.
ಎಂತ ಸ್ಥಿತಿ ಅದು ಗೊತ್ತಾರೋದು. ಸಿದ್ದಾರೂಢರು ಹೆಂಗಿರ್ತಿದ್ರಪ್ಪ ನೋಡಾರಿಗೆ ಹುಚ್ಚರ್ಗತಿ. ಏನ್ ಇನ್ನು ಇಲ್ಲಿ ಬಂದ್ ಹುಬ್ಳಿಗ್ ಬಂದ್ ಮ್ಯಾಲ ಒಂದೇಟ್ ಏನೋ ಶಾಸ್ತ್ರ ಹೇಳಾಕ್ ಮಂದಿ ಬರಿ ಬರಿ ಅಂತ ಕರ್ದಾರ. ಸಂಚಾರ ಮಾಡುವಾಗ ಅಂತೂ ಯಾ ಜನರ ಸಂಘದಾಗ ಬ್ಯಾಡಪ್ಪ ಅಂತ ಒಬ್ರ ಹೋಗಿ ಎಲ್ಲ ಕುಂತು ಬಿಡ್ತಿದ್ರು. ಹೌದು ಇಲ್ಲೇ ಹುಬ್ಬಳಿಗೆ ಬಂದ ಮೇಲೆ ಎಷ್ಟೋ ಮಂದಿ ಜನರ ಸಂಘದಾಗ ಇರೋದು ಬ್ಯಾಡಪ್ಪ, ಹುಡುಗರು ಕೂಡ ಏನ ದನಕಾಯಿ ಹುಡುಗರು ಕೂಡ ಇರೋಣ ಅಂತಿದ್ರು. ಹೌದಿಲ್ಲ. ಅದಕ್ಕ ಅವಂತ ಮಹಾತ್ಮರು ವೈರಾಗ್ಯ, ಉಪರತಿ, ಜ್ಞಾನ ಮೂರು ಇರ್ತಾವ ಅವ್ರಿಗೆ ಅಹಂ ಅನ್ನೋದು ಇಲ್ಲ. ತಾನಿದಿರಿ ಎಂಬ ಏನಂದಂ ತಾನಿದಿರಿ ಎಂದು ಬೇರೆ ಏನಂದಂ ಅರಿಯದೆ. ಅಹಂ ಇದಂ ಅನ್ನುವಂತ ಯಾವ ಭಾವನೆಯೂ ಅವರಲ್ಲಿ ಇರುವುದಿಲ್ಲ. ತಾನಿದಿರಿ ಎಂಬ ಬೇರೆ ಏನಂದಂ ಅರಿಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ಹಂಗಾರ ಅವ್ರು ಹೆಂಗಿರ್ತಾರ್ರಿ? ಹೊರಗ ಅವ್ರ ವೃತ್ತಿ ಇಲ್ಲ ಅಂದ್ಮೇಲೆ ಅಹಂ ಅನ್ನೋದು ಇಲ್ಲ, ಇದಂ ಅನ್ನೋದಿಲ್ಲ. ವೃತ್ತಿ ಎಲ್ಲಿ ಅಡಿಗ್ಯದ? ಆ ಸ್ವರೂಪದ ಸ್ಥಿತಿ ಆಗ್ಬಿಟ್ಟದ. ಆ ಸ್ವರೂಪ ಹೆಂಗದ? ಕೇವಲ ಸ್ವಯಂ ಪ್ರಕಾಶ. ಅದು ಸ್ವಯಂ ಪ್ರಕಾಶ ರೂಪವಾದ ಆತ್ಮನಲ್ಲಿ ವೃತ್ತಿ ಅಡಗಿರ್ತದೆ. ಜ್ಞಾನ ಸುಖ, ಎಂತ ಸುಖ? ಅಲ್ಲಿ ಸ್ವರೂಪದ ಸುಖವನ್ನು ಅನುಭವಿಸ್ತಿರ್ತದೆ. ಯೋಗಾನಂದ ಆದ್ರೂ ಸ್ವರೂಪ ಸುಖವೇ, ವಿದ್ಯಾನಂದ ಆದ್ರೂ ಸ್ವರೂಪ ಸುಖವೇ. ಹೌದು. ಯೋಗಾನಂದದೊಳಗ ಅದು ಮನವು ಬಾಹ್ಯದೊಳಗೆ ಏನನ್ನೂ ಅರಿಯಲಾರದೆ ಏನ್ರಿ ಕೇವಲ ಸ್ವರೂಪದ ಸುಖವನ್ನು ಅಲ್ಲಿನೂ ಯೋಗಾನಂದ ಅನುಭವಿಸ್ತದೆ. ಯೋಗಾನಂದ ಅದು ಸ್ವರೂಪ ಸುಖ, ನಿರ್ವಿಷಯವಾದ ಆನಂದ ಅದು. ಮತ್ತ ವಿದ್ಯಾನಂದ ಆದ್ರೂ ಕೂಡ ಸ್ವರೂಪದ ಸ್ಥಿತಿಯಿಂದ ಇದ್ದಾಗ, ಈ ಜ್ಞಾನದ ನಂತರ ಸ್ವರೂಪದ ಸ್ಥಿತಿ ಬಂದಾಗ ಅದು ಸಹಿತ ವಿದ್ಯಾನಂದ, ಅದು ಸ್ವರೂಪದ ಆನಂದ. ಅದು ಸ್ವರೂಪ ಹೆಂಗದಪ್ಪ? ಸ್ವಯಂ ಪ್ರಕಾಶವಾಗಿ ಸುಖ ರೂಪವಾಗಿ ಅಂತ ಅದರಲ್ಲಿ ಅಡಗಿದ ವೃತ್ತಿ ಅದು ಜ್ಞಾನ ಸ್ವರೂಪವಾಗಿ ಅದರ ಮತ್ತು ಸುಖದ ಸ್ವರೂಪವಾಗಿದ್ದಂತ ಆತ್ಮನ ಆ ಲಕ್ಷಣಗಳಿಂದ ಕೂಡ್ಕೊಂಡಿರ್ತದ ಮೇಲೆ ಅಲ್ಲೇ ವೃತ್ತಿ ಅದರಲ್ಲಿ ಏನಾಗ್ಬಿಟ್ಟಿರ್ತ, ಅಡಗಿಬಿಟ್ಟಿರ್ತಾವ. ಅವ್ ಹೆಂಗಿರ್ತಾರ್ರಿ? ಕೇವಲ ಆತ್ಮ ಸ್ವರೂಪರಾಗಿರ್ತಾರ. ವೃತ್ತಿ ಅದ್ರಾಗ ಅಡಗಿರ್ತಾವ. ಈಗ ಉಪ್ಪು ಬ್ಯಾರೆ ಇದ್ದಾಗ ಒಂದು ಗಟ್ಟಿ ಪದಾರ್ಥವಾಗಿ ಕಾಣ್ತದ. ಆದ್ರೆ ನೀರಿಗೆ ಬಿತ್ತಂದ್ರ ನೋಡಾಕ ಉಪ್ಪ ಕಾಣಂಗಿಲ್ಲ. ಆದ್ರೆ ಉಪ್ಪಿಲ್ಲ ಅಂತೀರಿ ನೀವು. ಉಪ್ಪು ಕಾಣಂಗಿಲ್ಲ, ಉಪ್ಪು ಐತಿ. ಆದ್ರ ಸ್ವಲ್ಪ ನ್ಯಾಲಿಗೆ ಮೇಲೆ ಇಟ್ಟು ನೋಡ್ಬೇಕಷ್ಟೆ. ಸಮಾಧಿಯೊಳಗ ವೃತ್ತಿ ಇಲ್ಲ ಅಂತೀರೇನು? ಐತಿ. ಆ ವೃತ್ತಿ ಹೆಂಗಾಗೈತೆ ಅಂದ್ರೆ ಬ್ರಹ್ಮಾಕಾರ ಆಗ್ಬಿಟ್ಟ. ಅವ್ರ ಆನಂದ ಅನುಭವ ಅವ್ರಿಗೆ ಆಗ್ತಿರ್ತದ. ನೋಡಾರ್ಗೆ ಏನ್ ಬಿಡಪ್ಪ ಹುಚ್ಚರತ್ತೋ ಏನೋ ಕಾಣ್ತ. ಆದ್ರೆ ಅಲ್ಲಿ ಒಂದು ವೃತ್ತಿ, ಸೂಕ್ಷ್ಮವಾದ ವೃತ್ತಿ ಅದ ಏನ್ರಿ. ಹಂಗ ಉಪ್ಪು ನೀರಾಗ ಮುಳುಗದಂಗ ವೃತ್ತಿ ಸ್ವರೂಪದಾಗ ಮುಳುಗಿರ್ತಾವ. ನೋಡಾಕರ ಹೊರಗ್ ಕಾಣಂಗಿಲ್ಲ, ಉಪ್ಪು ಇರೋದು ಬಿಡಂಗಿಲ್ಲ, ಐತಿ. ಅದ್ ನೀರಿನ ಸ್ವರೂಪ ಹೆಂಗಾಗೈತೋ ಹಂಗ ಇದು ಬ್ರಹ್ಮಾಕಾರ ಆಗಿತ್ತು. ಅಲ್ಲಿ ತಾನು ಇದಿರೆಂಬ ಬೇರೆ ಏನಂದಂ ಅರಿಯದೆ ಜ್ಞಾನ ಸುಖ ಅದ್ವಯ ಪದವಾಗಿ. ಆ ಸ್ವರೂಪ ಹೆಂಗದ? ಜ್ಞಾನ ಸ್ವರೂಪ ಅಂದ್ರ ಅರಿವಿನ ಸ್ವರೂಪ, ಸುಖ ಸ್ವರೂಪ, ಮತ್ತ ಅದ್ವಯ ಸ್ವರೂಪ. ಚೇತನ ಅಲ್ಲಿ ಸ್ವಗತಾದಿ ಭೇದಗಳಿಲ್ಲ, ಅದ್ರ ಆಕಾರವಾಗಿ ವೃತ್ತಿ ಇರ್ತದ. ಅದ್ ಹೆಂಗಿರ್ತದ ವೃತ್ತಿ ಅಂದ್ರ ಪೇಪರ್ ಬುಕ್ಕಿನ ಮೇಲೆ ತೆಳ್ಳನ ಲ್ಯಾಮಿನೇಷನ್ ಇರ್ತದಲ್ಲ, ಲ್ಯಾಮಿನೇಷನ್ ಪೇಪರ್ ತೆಳ್ಳಂದ ಒಂದ್ ಇರ್ತದ ನೋಡಿ ಪೇಪರ್, ಹಂಗಿರ್ತತಲ್ಲ. ಈಗ ವಿಚಾರ ಸಾಗರಾಗ ಅದು ಮ್ಯಾಲ ಐತಲ್ಲ, ತೆಳ್ಳಗಿರ್ತದ. ಆ ಬುಕ್ ನೋಡಿದ್ರ ಬುಕ್ ಆ ಬುಕ್ಕಿನ ಮ್ಯಾಗಿಂದ ಇದೈತಲ್ಲ ಅದಕ್ಕ ಭಿನ್ನತೆ ಅನ್ನೋದು ಕಂಡ ಬರಂಗಿಲ್ಲ. ಹಿಂಗ ಸ್ವಲ್ಪ ಕೆದರಿದ್ರ ಬರ್ತತಿ ಊರ್ಲೆ. ವೃತ್ತಿ ಹಂಗಾಗಿರ್ತದ ವೃತ್ತಿ ಅಂದ್ರ ಒಳಗಿಂದ ಏನೈತಿ ಅದನ್ನ ಅಷ್ಟೇ ತೋರಿಸ್ತದ, ಆ ಒಳಗಿಂದ ಏನೈತಿ ಅದನ್ನ ಅನುಭವ ಮಾಡ್ತದ. ನಿಮ್ಮ ವೃತ್ತಿ ಹಂಗಿಲ್ಲ, ಒಳಗಿಂದನ್ನ ಹೊರಗ ಕಾಣುವಂಗಿಲ್ಲ, ಮುಚ್ಚಿ ಬ್ಯಾರೆದನ್ನ ತೋರ್ಸುದಿರ್ತದ. ನಮ್ಮ ವೃತ್ತಿ ಹಿಂಗಿರ್ತದ ಅಂತ ತಿಳ್ಕೊ. ಇದ್ರ ಮ್ಯಾಲ ಇಟ್ಟು ಅಕ್ಷರ ಮುಸ್ತದ, ಅದನ್ನ ಮುಚ್ಚಿ ಬ್ಯಾರೆದನ್ನ ತೋರಿಸ್ತದ. ಇದ್ರ ಮ್ಯಾಲ ತೆಳ್ಳಂತ ಪೇಪರ್ ಇಟ್ರ ಅದ ಅಕ್ಷರನ ಮುಚ್ಚಂಗಿಲ್ಲ, ಒಳಗಿಂದನು ತೋರಿಸ್ತದ. ಒಳಗ ಅಂದ್ರ ಅಷ್ಟು ವೃತ್ತಿ ಏನಾಗಿರ್ತದ ಅಂದ್ರ ಸೂಕ್ಷ್ಮ ಆಗಿಬಿಟ್ಟಿರ್ತದ. ಅಲ್ಲೇನ್ ಬ್ಯಾರೆ ಸಾಂಸಾರಿಕ ವಿಷಯದ ಏನಿಲ್ಲ. ಇಲ್ಲ, ಕೇವಲ ಸ್ವರೂಪ ಸುಖ, ಜ್ಞಾನ ಸುಖ ಅದ್ವಯ ಪದವಾಗಿ
ಹಂಗ ಆ ಸ್ಥಿತಿಯೊಳಗಿದ್ರೆ ಇದಕ್ಕೆ ಸಮಾಧಿ ಅನ್ಬೇಕು, ಸಮಾಹಿತೆ ಅನ್ಬೇಕು. ಅಂದ್ರೆ ವೃತ್ತಿ ಅಂತರ್ಮುಖ ಆಗಿರ್ತದ ಜ್ಞಾನಿಗಳು. ಮಹಿಮಾ ಜ್ಞಾನಿಗಳದು ಸಗುಣಾಷ್ಟಾಂಗ ಯೋಗವನ್ನು ಸಾಧಿಸುವಂತ ಯೋಗಿಗಳದು ವೃತ್ತಿ ಅಂತರ್ಮುಖವಾಗಿ ಹೊರಗಿಂದ ಏನು ಪ್ರಜ್ಞೆ ಇರಂಗಿಲ್ಲ. ಇದಕ್ಕೆ ಏನ್ಬೇಕು, ಸಮಾಹಿತೆ ಅನ್ಬೇಕು ಅಂತ. ಸಮಾಹಿತೆಯನ್ನು ಬಗೆಯುವುದು ಮಾನಿನಿ ಮೊದದಿಂದ ತಿಳಿಯುವುದು ಅಂತ. ಇನ್ನು ಉತ್ಥಾನ ಅಂತ ಎದಕ್ ಅಂತಾರ್ರಿ? ಉತ್ಥಾನ ಅಂತ ಅದಕ್ಕೆ ಹೇಳ್ತಾರ. ಇಲ್ಲಿ ಉತ್ಥಾನ ಅವಸ್ಥೆ ಏನ ಬರ್ತದ, ಜ್ಞಾನಿಗನು ಬರ್ತದ, ಯೋಗಿಗನು ಬರ್ತದ. ಯೋಗಿ ಅವ ಸಗುಣಾಷ್ಟಾಂಗ ಯೋಗದಿಂದ ಮ್ಯಾಲ ಏರ್ಸಿದ್ದ ಅಂದ್ರ ಅವ್ ಉತ್ಥಾನ ಅನ್ನೋದನ್ನು ಇರ್ತದ ಏನ್ರಿ. ಅವನು ಮ್ಯಾಲ ಉತ್ಕರ್ಷ ಮತ್ತು ಅಪಕರ್ಷ ಅಂತ ಇರ್ತದ. ಉತ್ಕರ್ಷ ಅಂದ್ರ ಪ್ರಾಣ ಮನಸ್ಸ ಮ್ಯಾಲ ಏರ್ಸು, ಕುಂತ್ ಬಿಡದ ಒಳಗ ಮ್ಯಾಲ ಸ್ವರೂಪದ ಹೋಗಿ ಅನುಭವಿಸು. ಬ್ಯಾಡ ಅಂದ್ರ ಹಾಂಗ ಅದನ್ನ ಏನ್ ಮಾಡುದು, ಅಪಕರ್ಷ ಮಾಡೋದು, ತಳಗಿಳಿಸ್ಕೊಂತ ಬರೋದು ಚಕ್ರದಿಂದ ಒಂದೊಂದ್ ಸ್ಟೆಪ್ ತಳಗ ಬಂದಾಗ ಪ್ರಜ್ಞೆ ಬರ್ತದೆ. ಈ ಜ್ಞಾನ ಇದು ಈ ಸಗುಣಾಷ್ಟಾಂಗದ ಸಾಧನ. ಇನ್ನ ಜ್ಞಾನ ವೈರಾಗ್ಯ ಉಪರತಿ ಇತ್ತಂದ್ರ ಅವ್ರ ವೃತ್ತಿ ಹೊರಗ್ ಒಳಗ್ ಹೋತಂದ್ರ ಸಮಾಧಿ ಸ್ವರೂಪಕಾರ ಆಗಿರ್ತಾವ. ಒಮ್ಮೆಮ್ಮೆ ವೃತ್ತಿ ಹೊರಗ್ ಬರ್ತಾವ. ಅದಕ್ಕ ಅಂತ ಒಮ್ಮೆಮ್ಮೆ ನೋಡ್ರಿ, ಒಮ್ಮೆ ಊಟ ಮಾಡ್ದಾಗ ಮಾಡ್ತಾನ್ರಿ, ಇವಾಗ ಊಟನ ಮಾಡೋದಿಲ್ರಿ ಅವ್ ಮಾತ ಅಂತ ಅಂದ್ರ ಒಂದ್ ಹೊರಗ್ ಬರ್ತತಿ ವೃತ್ತಿ, ಒಂದ್ ಒಳಗ್ ಬರ್ತದೆ. ಅದು ಹಿಂಗ ಹೊರಗ್ ಬಂದಾಗ ಹೆಂಗ್ ಇರ್ತಾರ್ರಿ ಅವ್ರು? ಹೊರಗ್ ಬಂದಾಗ ಉತ್ಥಾನ ಅವಸ್ಥೆ ಅಂದ್ರಿ ಅಲ್ಲ, ಜ್ಞಾನಿಗೆ ಹೆಂಗ್ ಇರ್ತಾರ ಅವ್ರು? ಆ ಉತ್ಥಾನ ಅವಸ್ಥೆ ಲಕ್ಷಣ ಹೇಳ್ತಾರೆ. ನಮ್ಗೆ ಹೇಳ್ತಾರೆ, ಸಕಲ ಆರಬ್ಧಗಳ ನಿಖಿಳೇಂದ್ರಿಯಂಗಳಿಂ ಅಕಲಂಕ ಬ್ರಹ್ಮಾತ್ಮಕವೇ ಎಂದು ವಿಕರಿಸದೆ ಉಪಭೋಗಿಪುದು ತಾನೇ ಉತ್ಥಾನವು ಅಕುಟಿಲೆ ನೀನು ಇದನ್ನು ಅರಿವುದು. ಏನಂತಾರ? ಸಕಲ ಆರಬ್ಧಗಳ ನಿಖಿಳೇಂದ್ರಿಯಂಗಳಿಂ ಅಕಲಂಕ ಬ್ರಹ್ಮಾತ್ಮಕವೇ ಎಂದು ವಿಕರಿಸದೆ ತಾನು ಉಪಭೋಗಿಪುದು. ಈಗ ಉತ್ಥಾನ ಅಥವಾ ಜ್ಞಾನಿಗಳದು ಮಹಾತ್ಮರದು ವೃತ್ತಿ ಹೊರಗೆ ಬಂತು. ಈಗ ಹೊರಗೆ ಬಂದಾಗ ಇಂದ್ರಿಯಗಳ ಮೂಲಕವಾಗಿ ವೃತ್ತಿ ಹೊರಗೆ ಬರ್ತದ ಅಂತ ತಿಳ್ಕೊಳ್ರಿ. ಸಕಲ ಆರಬ್ಧಗಳಂದ್ರ ಆ ಪ್ರಾರಬ್ಧ ಭೋಗವನ್ನು ಉಣಿಸುದಿತ್ತಂದ್ರ ಆ ಯೋಗಿಯ ವೃತ್ತಿಯನ್ನ ಉತ್ಥಾನ ಮಾಡ್ತದ, ಸ್ವರೂಪದಿಂದ ಉತ್ಥಾನ ಮಾಡ್ತದ, ಹೊರಗೆ ತರ್ತದ. ಹೊರಗೆ ತರ್ತದ. ಅದು ಪ್ರಾರಬ್ಧ ಹೆಂಗಿರ್ತದೆ ಅಂದ್ರ ಇಚ್ಛಾ ಪ್ರಾರಬ್ಧನೂ ಇರ್ತದ, ಅನಿಚ್ಛಾ ಪ್ರಾರಬ್ಧನೂ ಇರ್ತದ, ಪರೇಚ್ಛಾ ಪ್ರಾರಬ್ಧನೂ ಇರ್ತದ ಜ್ಞಾನಿಗೆ. ಮತ್ತ ಅದ್ರಾಗ ಬಹಳ ಇಚ್ಛಾ ಅನಿಚ್ಛಾ ಪರೇಚ್ಛಾ ಜೊತೆ ತೀವ್ರ ಮಧ್ಯ ಮಂದ ಸುಪ್ತ ಪ್ರಾರಬ್ಧ ಅಂತ ಹಿಂಗ್ ಜೋಡಿಸ್ತಾರ. ಮತ್ತ ಅವನವನು ಗುಣಿಸಿ 12 ಅಕ್ಕಾವ್ ಏನ್ರಿ. ಅದ್ರಾಗ ಮಂದ ತೀವ್ರ ಏನ್ರಿ, ತೀವ್ರದೊಳಗ ಮಂದ, ತೀವ್ರದೊಳಗ ಮಧ್ಯ, ತೀವ್ರದೊಳಗ ಆಮೇಲೆ ಇದು ಏನಪ್ಪಾ ಅಂತಂದ್ರ ಪರೇಚ್ಛಾ ತೀವ್ರ, ಏನ್ ತೀವ್ರ ಪರೇಚ್ಛಾ ತೀವ್ರ, ಪರೇಚ್ಛಾ ಮಧ್ಯ, ಪರೇಚ್ಛಾ ಮಂದ, ಪರೇಚ್ಛಾ ಸುಪ್ತ. ಹಿಂಗ ತೀವ್ರದೊಳಗ ತೀವ್ರ ಮಂದ, ತೀವ್ರ ಮಧ್ಯ, ತೀವ್ರ ಏನಪ್ಪಾ ಅಂತಂದ್ರ ಅಲ್ಲ ಹಂಗ ಹೇಳ್ತಾರ ಅವ್ರು. ಪರೇಚ್ಛಾ, ಆಮೇಲೆ ಇಚ್ಛಾ, ಪರೇಚ್ಛಾ ಮತ್ತು ಅನಿಚ್ಛಾ. ಈ ಪ್ರಾರಬ್ಧಗಳು ಜ್ಞಾನಿಗಳು ಇರ್ತಾವ, ಅವ್ರಿಗೂ ಇರ್ತದ. ಒಬ್ಬೊಬ್ರಿಗೆ ಹಂಗಾರೆ ಇಚ್ಛಾ ಪ್ರಾರಬ್ಧ ಅಂದ್ರ ಏನ್ರಿ? ಇಚ್ಛಾ ಪ್ರಾರಬ್ಧ ಇದ್ದಂದ್ರ ತಾನು ಏನಾದರೂ ತನಗ್ ಬೇಕಾಗಿತ್ತು ಅಂದ್ರೆ ಇಚ್ಛಾ ಮಾಡ್ತಾನ. ಇಚ್ಛಾ ಮಾಡಿದ ಮೇಲೆ ಒದಗ್ತದ, ಪ್ರಾಪ್ತ ಆಕತ್ತಲ್ಲ. ಇಚ್ಛಾ ಮಾಡಿ ಪಡ್ಕೊಳ್ಳೋದು, ಇಚ್ಛಾ ಮಾಡಿ ಅದ್ರಾಗ ತೀವ್ರ ಇಚ್ಛಾ ಅಂತ ಇರ್ತದ. ಇಚ್ಛಾ ಮಾಡಿ ಪಡ್ಕೊಳ್ಳೋದು ಇಚ್ಛಾ ತೀವ್ರ ಪ್ರಾರಬ್ಧ ತೀವ್ರ ಇರ್ತದ. ಹೊರಗು ಇಚ್ಛಾದಾಗ ಮಂದ್ ಇರ್ತದ, ಇಚ್ಛಾದಾಗ ಮಧ್ಯಾಹ್ನ ಇರ್ತದ, ಇಚ್ಛಾದಾಗ ಸುಪ್ತಿರಿ ಇರ್ತದ. ಇಚ್ಛಾದಾಗ ತಾನು ಇಚ್ಛಾ ಮಾಡಿ ಪಡ್ಕೊಳ್ಳೋದಪ್ಪ, ಈ ಪ್ರಾರಬ್ಧ ಇರ್ತದ. ಅವಾಗ ಅವ್ನು ಹೊರಗೆ ತಗೊಂಡ್ಬರ್ತದ. ನನಗ ಇಂಥದ್ ಬೇಕಾಗಿತ್ತು ಅಂತ ಇಚ್ಛಾ ಮಾಡಕ್ ಅದು ಒದಗ್ತದ ಇಚ್ಛಾ ಅಂತ. ಮಾಂಧಾತ ರಾಜನ ಅಂತೇಕ 50 ಮಂದಿ ಕನ್ಯಾರಿದ್ರು. ಮಾಂಧಾತ ರಾಜ
ಅವ ಒಬ್ಬ ಮುನಿ, ಸೌಭರಿ ಋಷಿ ಅಂತ, ಜ್ಞಾನಿ. ಎಲ್ಲ ಸಿದ್ಧಿ ಮಾಡ್ಕೊಂಡವ್ರು, ಜ್ಞಾನಿಗಳು, ಜೀವನ್ಮುಕ್ತ. ಅವರು ನದಿ ದಂಡಿ ಮೇಲೆ ಕುತ್ಕೊಂಡು ಒಂದು ಸಲ ಸಮಾಧಿಗೆ ಅಧ್ಯಯನ ಮಾಡುವಾಗ ಒಂದು ಉತ್ಥಾನ ಆಗಿತ್ತು. ಆ ಮೀನುಗಳು ಜಲಕ್ರೀಡೆ ಆಡ್ತಿದ್ವು, ಮೀನುಗಳು ಕ್ರೀಡಾ ಮಾಡ್ತಿದ್ವು. ಇದ್ರೊಳಗೆ ಏನೋ ಕ್ರೀಡಾ ಮಾಡ್ತಾವ, ಏನೋ ಸುಖ ಇರ್ಬಹುದು, ನಾನು ಅನುಭವಿಸಿ ನೋಡ್ಬೇಕಂತ ಅನ್ಸ್ತಂತ ಅಂತ ಜ್ಞಾನಿ ಜೀವನ್ಮುಕ್ತಿದ್ರು ಕೂಡ. ಆಯ್ತು ಅಂತೇಳಿ ನೋಡು, ನಾನು ಒಂದ್ ಮದ್ವಿ ಮಾಡ್ಕೋಬೇಕು ಅಂತ ಅನಿಸ್ತಂತ ಅಂತಾರ್ಲಿ. ಆಯ್ತಂತ ಹೇಳಿ ಮಾಂಧಾತ ರಾಜನ ಕಡೆ ಹೋದ. ರಾಜ ಮಾಂಧಾತ ಇದ್ದಾಗ, ನನಗೊಂದು ಹಿಂಗ ಒಂದ್ ಮಾತು ಕೇಳ್ಬೇಕಾಗಿದೆ, ನೀ ಮನಸ್ಸು ಮಾತು ಕೊಟ್ರ ನಾ ಹೇಳ್ತೇನೆ, ಹೇಳ್ರಿ ಅಂತ ಪೂಜಾ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ. ಇಲ್ಲ, ನಿಮ್ ಮಗಳು 50 ಮಂದಿ ಮಕ್ಳು ಅದಾರ, ಹೆಣ್ಮಕ್ಳು, ಒಬ್ಬರ ಲಗ್ನ ಮಾಡಿಕೊಡ ಅಂತ. ಅಂದ್ಕಡೆ ಇವ್ ನೋಡಿದ್ರು ಬುಡ್ಡ ಆಗ್ಯಾನ. ಏನ್ರಿ, ಬಿಳಿ ಕೂದ್ಲ, ಬುಡ್ಡ ಆಗ್ಯಾನ. ಇನ್ನ ಕೊಡದಲ್ಲ ಅಂದ್ರ ಶಾಪ ಕೊಡ್ತಾನ. ಅವಂದ ಆಯ್ತ್ರಿ ಮದ್ವಿ ಮಾಡ್ಕೊಂಡ್ರಿ ಅಂತ. ಕನ್ಯಾದಾರ, ನೀವ್ ಯಾರಿಗ್ ಬೇಕು ಆಯ್ಕೆ ಮಾಡ್ಕೋರಿ, ಅವ್ರು ಒಪ್ಪಿದ್ರ ಅಂದ್ರ ನೀವ್ ಮದ್ವಿ ಮಾಡ್ಕೊಡ್ತೇನೆ. ಅವ್ರು ಒಪ್ಪುದಿಲ್ಲ ಅನ್ನೋದು ಗೊತ್ತಿತ್ತು ಇವ್ ಮಾಂಧಾತ ರಾಜ ಅಂತ ಹೇಳಿ. ಇವ್ ನೋಡಿ ನಾವಲ್ಲೇ ಅಂತಿದ್ರು. ತನ್ನ ತಪಸ್ಸಿನ ಪ್ರಭಾವದಿಂದ ಕೊನೆಗೆ ಒಬ್ಬ ಸುಂದರ ತರುಣ ಆದ. ಏನ್ರಿ, ಸುಂದರ ತರುಣ ಆದ್ರ ಒಬ್ಬನ್ ಲಗ್ನ, ಒಬ್ಬ ಹೆಣ್ಮಕ್ಳ ಲಗ್ನ ಮಾಡ್ಕೊಳಕ್ ಹೋದ್ರ 50 ಮಂದಿನ ಗಂಟು ಬಿದ್ರು ಅವನಿಗೆ. 50 ಮಂದಿನ ಮದುವೆ ಆಗ್ಯಾನ ಅವನು. ಇವ್ರ ವೇದಾಂತ ಚಂದ್ರಿಕೆದೊಳಗ ಪ್ರಾರಂಭ ಬಾಳ ಚಂದ ಬರ್ದಾರ. ಇದು ಇಚ್ಛಾ ತೀವ್ರ ಪ್ರಾರಂಭ ಅಂತಾರ. ಇದು ಹಿಂಗೆಲ್ಲ ಅದಾವ, ಇಚ್ಛಾ ಮಧ್ಯ ಅದಾವ, ಇಚ್ಛಾ ಮಂದ, ಹಿಂಗೆಲ್ಲ ಅದಾವ. ಇಚ್ಛಾ ಪ್ರಾರಂಭ. ಇನ್ನು ಪರೇಚ್ಛಾ ಪ್ರಾರಂಭ ಅಂತ ಇರ್ತದ. ಪರರ ದಾಕ್ಷಿಣ್ಯದ ಮೇರೆಗೆ ತಾನು ಅನುಭವಿಸೋದು. ಇವ್ ಇಚ್ಛಾ ಮಾಡಿರೋದಿಲ್ಲ, ಇವ ಇಚ್ಛಾ ಮಾಡಿರೋದಿಲ್ಲ. ಮತ್ತೊಬ್ಬ ಇವನಿಗೆ ಶುಗರ್ ಆಗೈತಪ್ಪ, ತಾನ ಸಿಹಿ ತಿಂದ್ರ ಸ್ವಲ್ಪ ಶುಗರ್ ಹೆಚ್ಚಿಗೆ ಆಕತಿ ಅಂತ ತಿನ್ನೋದ್ ಬಿಟ್ಟ. ಇವ್ ಮನುಷ್ಯ ಏನಪ್ಪಾ ಅಂತಂದ್ರ ಸ್ವಾಮಿ ಅದಾನ, ಜ್ಞಾನ ಆಗೈತೆ ಅಂದ್ರುನು ಮತ್ತ ಶರೀರ ಭೋಗ, ಶುಗರ್ ಆಗ್ಯದ, ಬ್ಯಾಡ ಅಂತ ಬಿಟ್ಟಾನ. ಭಕ್ತರು ಬಂದ್ರು, ಯಪ್ಪ ಮಾಡ್ಕೊಂಡ್ ಬಂದೇವ್, ಒಂದ ತಿನ್ರಿ ಅಂತ. ಒಂದ ತಿನ್ರಿ ಮತ್ ನಾ ಹಂಗ ಹೊಳ್ಳಿ ಹೋದೇನೆ. ಇಂತಾದ್ ಒಂದ್ ಗೋಲಾಮ್ ಜಾಮೂನ್ ತಿಂದ್ರು ಶುಗರ್ ಹೆಚ್ಚಿಗೆ ಆಗಿ ಮತ್ ಗುಳಿಗೆ ತಗೋಕ ಮತ್ತೆ ಅಡ್ಮಿಟ್ ಆಗ್ಬೇಕ. ಏನ್ರಿ, ಇದಕ್ಕೇನಂತಾರ? ಮತ್ತೊಬ್ರು ದಾಕ್ಷಿಣ್ಯ ಮೇರೆಗೆ, ಒತ್ತಾಯದ ಮೇರೆಗೆ ತಾನು ಅನುಭವಿಸುದು. ಏನ್ರಿ, ಅದಕ್ಕೇನಂತಾರ? ಪರೇಚ್ಛ ಪ್ರಾರಬ್ಧ ಅಂತ. ಒಂದೊಂದು ಅನಿಚ್ಛ ಪ್ರಾರಬ್ಧ ಇರ್ತದ ನೋಡ್ರಿ. ಇವನು ಇಚ್ಛಾ ಮಾಡಿಲ್ಲ, ಮತ್ತೊಬ್ರು ಇಚ್ಛಾ ಮಾಡಿಲ್ಲ, ಆದ್ರ ಈಶ್ವರನ ಒಂದು ಏನು ಪ್ರೇರಣಾ ಇರ್ತದ. ಈಶ್ವರ ಪ್ರೇರಣಾ ಇರ್ತದ. ಅವ್ರು ಅನಾಯಾಸವಾಗಿ ದುಃಖಾನು ಉಣ್ಬೇಕಾಗ್ತೈತಿ, ಒಮ್ಮೆ ಸುಖಾನು ಉಣ್ಬೇಕು. ಹಿಂಗ ಒಮ್ಮೆಮ್ಮೆ ಹೋಗ್ತಾ ಆಕ್ಸಿಡೆಂಟ್ ಆಗ್ತದ. ಮತ್ತೊಬ್ಬ ಬಂದ ನಿಮ್ ಗಾಡಿಗೆ ಗುದ್ದಬೇಕಂತ ಏನಾರ ಒಂದರ ಇಚ್ಛಾ ಇತ್ತೇನ? ನೀವರ ಹೋಗಿ ಅಲ್ಲಿ ಅವ್ನ ಗಾಡಿ ಹೊಡಿಬೇಕಂತ ಏನಾರ ಇತ್ತೇನ? ಅಥವಾ ನಿನಗೇನಾರ ಕಾಲು ಮುರಿಬೇಕಂತ ನಿಂದ ಇಚ್ಛಾ ಇತ್ತ? ಅದು ಈಶ್ವರನ ಪ್ರೇರಣಾ ಅದ. ಆಕ್ಸಿಡೆಂಟ್ ಆದ, ಕಾಲು ಮುರ್ಕೊಂಡ್ ಬಂದಿ. ಏನ್ರಿ, ಇದು ಅನಿಚ್ಛ ಪ್ರಾರಬ್ಧ. ಅಂದ್ರೆ ಏನು ಇಚ್ಛಾ ಮಾಡಲಾರದೆ. ಗುರುನಾಥ ರೋಡ್ರಿಗೆ ಪರೇಚ್ಛ ಅನಿಚ್ಛ ಪ್ರಾರಬ್ಧ ಇದ್ದು, ಸ್ವೇಚ್ಛ ಪ್ರಾರಬ್ಧ ಇದ್ದಿದ್ದಿಲ್ಲ. ಏನ್ ಬಯಸ್ತಿದ್ರಿ ಅವ್ರು? ಪರೇಚ್ಛ ಅನಿಚ್ಛ ಪ್ರಾರಬ್ಧ ಇತ್ತು. ಹಂಗ ಮಹಾತ್ಮರಿಗೂ ಅನಿಚ್ಛ, ಪರೇಚ್ಛ ಮತ್ತು ಸ್ವೇಚ್ಛ ಪ್ರಾರಬ್ಧ ಅಂತ ಇರ್ತಾವ. ಅವು ದೃಷ್ಟಾಂತ ಕೊಟ್ ಹೇಳ್ಯಾರ, ಬಾಳ ಚಂದ ಹೇಳ್ಯಾರ. ವೇದಾಂತ ಚಂದ್ರಿಕೆ ಒಳಗ ಭಾರಿ ದೃಷ್ಟಾಂತ ಕೊಟ್ ಹೇಳ್ಯಾರ. ಅವ್ ಯಾರಿಗೆ ಸ್ವೇಚ್ಛ ಪ್ರಾರಬ್ಧ, ಯಾರಿಗೆ ಪರೇಚ್ಛ ಪ್ರಾರಬ್ಧ. ಏನ್ರಿ, ಪರೇಚ್ಛ ಪ್ರಾರಬ್ಧ, ಪರೇಚ್ಛ ತೀವ್ರ ಪ್ರಾರಬ್ಧ ಕಶ್ಯಪ ಮಹರ್ಷಿಗಳಿಗೆ, ದಿತಿದೇವಿ ಕಶ್ಯಪ ಮಹರ್ಷಿಗಳ ಮನಸ್ಸು ಒಲಿಸಿಕೊಂಡು ನನ್ನ ಜೊತೆ ಒಬ್ಬ ದೊಡ್ಡ ಇಂದ್ರನನ್ನ ಜಯಿಸುವಂತ, ಏನ್ರಿ, ಇಂದ್ರನನ್ನ ಜಯಿಸುವಂತ, ಇಂದ್ರನ ಕೊಲ್ಲುವಂತ ಮಗ ಬೇಕು ನನಗ. ಯಾಕ? ಈ ದೇವತೆಗಳ ಒಂದು ಬಲದಿಂದಾನೆ ವಿಷ್ಣು ಏನಾಗ್ಯಾನ ಅಂದ್ರ, ಏನ್ರಿ, ಹಿರಣ್ಯಾಕ್ಷನನ್ನ ಕೊಂದ್ಬಿಟ್ಟಾರ ನನ್ನ ಮಕ್ಕಳನ್ನ. ಈ ದೇವತೆಗಳೇ ಕಾರಣ, ಇಂದ್ರನ ಕಾರಣ ಅಂತ. ಇಂದ್ರನ ವಧಿಸುವ ಮಗನ ಕೊಡ್ಬೇಕು ನೀನು, ನನ್ನ ಜೊತೆ ಈಗ ನೀ ಸಂಪರ್ಕ ಮಾಡ ಅವ್ರ ಅಂದ್ರು.
ಇದು ಸಂಧ್ಯಾ ವಂದನೆ ಕಾಲ, ಇದಕ್ಕೆಲ್ಲ ವೃತ ಅದಾವ. ವೃತ ಮಾಡಿ ಇದ್ ಮಾಡ್ ಹಿಂಗೆಲ್ಲ ಹೇಳಿದ್ರು ಕೊಡಿಗೆ ಕೇಳಿಲ್ಲ. ಒಮ್ಮೆ ಆಯ್ತು ಅಂತ ಇದು ಮಾಡಿದ್ರು. ಕೊನೆಗೆ ವೃತ್ರಾಸುರ ಅಂತ ಹುಟ್ಟಾನ. ಇಂದ್ರನನ್ನ ವಧಿಸುವಂತ ಮಗನ್ ಬೇಡಕ್ ಹೋಗಿ ಇಂದ್ರನಿಂದ ವಧಿಸ್ಕೊಂಡು ಸತ್ತವ. ವಧಿಸ್ಕೊಂಡು ಸತ್ತಂದ್ರೇನ ಅವನಿಂದ ಹತನಾದ ವಜ್ರಾಯುಧದಿಂದ. ಹಿಂಗೆಲ್ಲ ಇರ್ತಾವ. ಅವೆಲ್ಲ ಪರೀಕ್ಷೆ ಪ್ರಾರಬ್ಧ, ಅನಿಚ್ಛೆ ಪ್ರಾರಬ್ಧ. ನೋಡ್ರಿ ಇವ ಸೂರ್ಯ ಭಗವಂತ ಈಶ್ವರನ ಒಂದು ಪ್ರೇರಣೆ ಮೇರೆಗೆ ಈ ಜಗತ್ತನ್ನ ಪ್ರಕಾಶ ಮಾಡುವ ಸಲುವಾಗಿ ಅವನಿಗೆ ಎಂತ ದುಃಖ ಐತೆ ನೋಡ್ರಿ. ಅವ್ನು ನಿಂತಲ್ಲೇ ನಿಲ್ಲಂಗಿಲ್ಲ, ಹಂಗ ತಿರುಗ್ಬೇಕದ ಹಂಗ. ಹಿಂಗೆಲ್ಲ ಇರ್ತಾವ. ಅದ್ರ ಈ ಪ್ರಾರಬ್ಧಗಳು ಸಕಲ ಆರಬ್ಧ. ಈ ಜ್ಞಾನಿ ಉತ್ಥಾನ ಅವಸ್ಥೆಯೊಳಗ ಆ ಇಚ್ಛಾ ಅನೇಚ್ಛ ಪರೀಕ್ಷ ಪ್ರಾರಬ್ಧನ ಉಣ್ತಾನ. ಹೆಂಗ್ ಉಣ್ತಾನ ಅಂದ್ರೆ ಸಕಲ ಆರಬ್ಧಗಳ ನಿಖಿಳೇಂದ್ರಿಯಂಗಳಿಂ. ಇಂದ್ರಿಯ ಮನಸ್ಸು ಬಹಿರ್ಮುಖ ಆದಾಗನ ಭೋಗ ಸಿಗ್ತದಲ್ಲ, ವಿಷಯ ಭೋಗ, ಅದು ಇಚ್ಛಾ ಅನಿಚ್ಛ ಪರೀಕ್ಷೆ ಇರಬಹುದು. ಆದ್ರೆ ಹಿಂಗ ಉಣ್ತಾನವ. ಹೆಂಗ? ಅಕಲಂಕ ಬ್ರಹ್ಮಾತ್ಮಕವೇ ಎಂದು. ಎಲ್ಲವೂ ಬ್ರಹ್ಮ ಸ್ವರೂಪದ, ಜಗತ್ತೇ ಬ್ರಹ್ಮದ, ನಾಮರೂಪಗಳು ಮಿಥ್ಯಾದವಂತ ಅಸ್ಥಿಭಾತಿ ಪ್ರಿಯ ರೂಪದಿಂದ ನಾಮರೂಪಗಳನ್ನ ಬಾಧಿಸಿ ಅಸ್ಥಿಭಾತಿ ಪ್ರಿಯ ರೂಪದಿಂದ ಇದೆಲ್ಲವೂ ಬ್ರಹ್ಮದ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ತಿಳುವಳಿಕೆ ಅದ. ಆ ಜ್ಞಾನದಿಂದ ಕೂಡ್ಕೊಂಡು ಇದು ಪ್ರಾರಬ್ಧದ ಭೋಗ ಅಂತೇಳಿ ಬ್ರಹ್ಮಾಕಾರ ವೃತ್ತಿ ಇಟ್ಟುಕೊಂಡು ಹೆಂಗ್ ಉಣ್ತಾನ? ವಿಕರಿಸದೆ. ವಿಕರಿಸದ್ರೇನು? ಕರ್ತೃತ್ವ ಭೋಕ್ತೃತ್ವ ಭಾವನೆ ಇಲ್ಲದೆ. ಹೌದಿಲ್ಲ? ಅಜ್ಞಾನಿ ಮನುಷ್ಯ ಊಟ ಮಾಡ್ಬೇಕಂದ್ರ ಗರ್ವಾಡಿಸಿ ತಿಂತಾನ. ದೇವ್ರ ನಾಮಸ್ಮರಣೆ ಇಲ್ಲ, ಏನಿಲ್ಲ, ಹೊಟ್ಟೆ ಸತ್ತಾರೋ ಮರ ಅಂತಾನ. ಜ್ಞಾನಿಗಳು ಊಟ ಮಾಡೋದು ಬಂದಿದ್ ಭೋಗ. ಅದು ಅಂದ್ರೆ ಇಂದ್ರಿಯಗಳಿಂದ ಹಪಹಪಿ ಮಾಡ್ಲಾರದೆ, ಕರ್ತಾ ಭೋಕ್ತಾ ಭಾವನೆ ಇಲ್ಲದೆ ಬಂದದ ಪ್ರಾರಬ್ಧ ಅಂತ ಹೇಳಿ ಅದನ್ನ ಬ್ರಹ್ಮಾತ್ಮಕ ಅಂತ ತಿಳ್ಕೊಂಡು ಅಖಿಳೇಂದ್ರಿಯಗಳಿಂದ ಅಥವಾ ನಿಖಿಳೇಂದ್ರಿಯಗಳಿಂದ ಸಕಲ ಆರಬ್ಧಗಳನ್ನ ಉಣ್ತಾನ. ಇದಕ್ಕೆ ಉತ್ಥಾನವಸ್ಥೆ ಅನ್ಬೇಕು. ಉತ್ಥಾನವಸ್ಥೆ ಅಂತ ಕರೀತಾರ. ಮುಂದಿನ ವಿಷಯವನ್ನು ಮತ್ತೆ ನಾಳೆ ಅಂತೇಳಿ ಇವತ್ತಿನ ಶಿವನ್ ಗುರುಪಾದ